ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತು ಇನ್ಸ್ಟೆಂಟಾಗಿ ಅವಲಕ್ಕಿ ಮಸಾಲ ಪಡ್ಡು ಮಾಡೋದನ್ನು ತೋರಿಸ್ತೀನಿ. ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿರುವಂಥ ಈ ಪಡ್ಡು ಮಾಡಲಿಕ್ಕೆ ನಾನು ಮೊದಲಿಗೆ ಇಲ್ಲಿ 1 ಕಪ್ನಷ್ಟು ತೆಳು ಅವಲಕ್ಕಿ ತೊಗೊಂಡಿದ್ದೀನಿ. ನೀವು ಬೇಕಂದರೆ ದಪ್ಪ ಅವಲಕ್ಕಿಯನ್ನು ಸಹ ಉಪಯೋಗಿಸ್ಬೋದು. ಇದನ್ನೀಗ ನೀರು ಹಾಕಿ 1-2 ಸಲ ಚೆನ್ನಾಗಿ ತೊಳಿತಾ ಇದ್ದೀನಿ, ಅದರಲ್ಲಿರೋ ಡಸ್ಟ್ ಎಲ್ಲ ಹೋಗಲಿ ಅಂತೇಳಿ. ನೋಡಿ, 1-2 ಸಲ ತೊಳೆದ ನಂತರ ನಾನು ಯಾವ ಕಪ್ನಲ್ಲಿ ಅವಲಕ್ಕಿ ತೊಗೊಂಡಿದ್ದೀನೋ ಅದೇ ಕಪ್ನಲ್ಲಿ ನಾನು 1 ಕಪ್ನಷ್ಟು ಮಜ್ಜಿಗೆ ತೊಗೊಂಡಿದ್ದೀನಿ. ಇದನ್ನು ನಾನು ಅವಲಕ್ಕಿ ಮುಳುಗುವಷ್ಟೇ ಹಾಕ್ತಾಯಿದ್ದೀನಿ, ಆಮೇಲೆ ನೋಡಿ ಸೇರಿಸ್ಕೊಳ್ಬೇಕು. ಈಗ ನೋಡಿ, ಅವಲಕ್ಕಿ ಮುಳುಗುವಷ್ಟೇ ಹಾಕಿ ಇದನ್ನು ಇವಾಗ ನಾವು ಒಂದು 10 ನಿಮಿಷ ಹಾಗೆ ಬಿಡಬೇಕಾಗತ್ತೆ. ನಾನಿಲ್ಲಿ ತೆಳು ಅವಲಕ್ಕಿಯಿಂದ ಮಾಡೋದ್ರಿಂದ ಅರ್ಧದಷ್ಟು ಮಜ್ಜಿಗೆನಷ್ಟೇ ಹಾಕಿದ್ದೀನಿ. ಅದೇ ನೀವು ದಪ್ಪ ಅವಲಕ್ಕಿಯನ್ನು ಉಪಯೋಗಿಸೋದಾದರೆ ಪೂರ್ತಿ 1 ಕಪ್ನಷ್ಟು ಮಜ್ಜಿಗೆಯಲ್ಲಿ ಅವಲಕ್ಕಿಯನ್ನು ನೆನೆಯಲಿಕ್ಕೆ ಬಿಡಬೇಕು. ನೋಡಿ, ಇವಾಗ ನಾನು ಮುಚ್ಚಿ ಒಂದು 10 ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ, ಚೆನ್ನಾಗಿ ನೆನಿಲಿ ಇದು. ನೋಡಿ, 10 ನಿಮಿಷ ನಂತರ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತೇಳಿ, ಮಜ್ಜಿಗೆನೆಲ್ಲ ಹೀರ್ಕೊಂಡಿದೆ ಅವಲಕ್ಕಿ. ನೋಡಿ, ನಂತರ ಯಾವುದಾದ್ರೂ ಮ್ಯಾಶರಿಂದ ಈ ರೀತಿ ಸಾಫ್ಟ್ ಆಗೋ ರೀತಿ ಅದನ್ನು ಮ್ಯಾಶ್ ಮಾಡಬೇಕು. ಹಿಟ್ಟಿನ ರೀತಿ ಅದು ಸಾಫ್ಟಾಗಿ ಬರಬೇಕು. ನೀವು ಮ್ಯಾಶರ್ ಇಲ್ಲಾಂದರೆ ಯಾವುದಾದ್ರೂ ತಟ್ಟೆಯಿಂದ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ. ನಂತರ ನಾನು ಉಳಿದಿರುವಂಥ ಮಜ್ಜಿಗೆಯನ್ನು ಹಾಕಿ ಮ್ಯಾಶ್ ಮಾಡ್ತಾಯಿದ್ದೀನಿ. ಇದು ಪೂರ್ತಿಯಾಗಿ ಮ್ಯಾಶ್ ಆದ ನಂತರ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡಬೇಕು. ಅದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಮೊದಲಿಗೆ 2 ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಅರ್ಧ ಸ್ಪೂನ್ನಷ್ಟು ಸಾಸಿವೆ ಚೆನ್ನಾಗಿ ಸಿಡಿಲಿ. ನಂತರ 1 ಸ್ಪೂನ್ನಷ್ಟು ಕಡಲೆಬೇಳೆ ಕೆಂಪು ಆಗ್ತಿದ್ದಾಗೆ 1 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೇಕು. ನಂತರ 2 ಹಸಿಮೆಣಸು, ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲವನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ನಂತರ ಈರುಳ್ಳಿ ಚೆನ್ನಾಗಿ ಬಾಡೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ನೋಡಿ ಚೆನ್ನಾಗಿ ಬಾಡಿದೆ, ಈಗ ಸ್ಟವ್ ಆಫ್ ಮಾಡಿ ಇದು ಹಾಗೆ ಇರಲಿ. ನಂತರ ನಾವಿಲ್ಲಿ ನೆನೆಸಿಟ್ಟಿರುವಂಥ ಅವಲಕ್ಕಿಗೆ 1 ಕಪ್ನಷ್ಟು ನಾನು ಮೀಡಿಯಮ್ ರವೆ ಸೇರಿಸ್ತಾ ಇದ್ದೀನಿ, ಉಪ್ಪಿಟ್ಟು ರವೆಯನ್ನು. ಇದು ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ನಾವು ಫ್ರೈ ಮಾಡಿಟ್ಟಿರುವಂಥ ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು. ಈಗ ಒಗ್ಗರಣೆನೆಲ್ಲ ಸೇರಿಸಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ನಮಗೆ ಬೇಕಾಗಿರೋ ಹದಕ್ಕೆ ನೀರು ಸೇರಿಸ್ಕೊಳ್ಬೇಕು. ತುಂಬ ತೆಳುವಾಗಿರಬಾರ್ದು ಹಿಟ್ಟು, ಅದಕ್ಕೆ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ನನಗೆ ಸ್ವಲ್ಪ ದಪ್ಪ ಅಂತ ಅನಿಸ್ತಾ ಇದೆ, ಅದಕ್ಕೆ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಹಾಕಿ ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಹದ ನೋಡ್ಕೊಳ್ಳಿ, ಇಷ್ಟು ದಪ್ಪ ಇದ್ದರೆ ಸಾಕಾಗತ್ತೆ. ಇದನಿಗೆ ಮತ್ತೆ ನಾನೊಂದು 5 ನಿಮಿಷ ಹಾಗೆ ಇಡ್ತಾ ಇದ್ದೀನಿ, ಅವಲಕ್ಕಿ ಮತ್ತು ರವೆ ಎಲ್ಲ ಚೆನ್ನಾಗಿ ಹೊಂದಿಕೊಳ್ಳಿ ಅಂತೇಳಿ. 5 ನಿಮಿಷ ಆದ ನಂತರ ನಾವು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಚಿಟಿಕೆಯಷ್ಟು ಅಡುಗೆ ಸೋಡಾ ಸೇರಿಸ್ಕೊಳ್ಬೇಕು. ನಿಮಗೆ ಅಡುಗೆ ಸೋಡಾ ಇಷ್ಟ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು, ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಅಷ್ಟೇ, ಟೇಸ್ಟ್ ಮಾತ್ರ ಸೇಮ್ ಇರುತ್ತೆ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಡ್ಡು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಪಡ್ಡು ತವ ಬಿಸಿಯಾಗಿದೆ, ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ನಂತರ ನೋಡಿ, ಅದರ ಮೇಲ್ಭಾಗಕ್ಕೆ ಬರುವಷ್ಟು ಹಿಟ್ಟನ್ನು ಹಾಕಿ ಇದೊಂದು 3-4 ನಿಮಿಷ ಬೇಕಾಗತ್ತೆ ಬೇಯಲಿಕ್ಕೆ. ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಿ, ಕಡಿಮೆ ಉರಿಯಲ್ಲೇ ಇಟ್ಕೊಳ್ಬೇಕು. ನೀವು ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಂಡ್ರೆ ಹಿಟ್ಟು ಒಳಗಡೆ ಹಸಿಯಾಗಿ ಉಳಿಯುತ್ತೆ, ಅದಕ್ಕೆ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಬೇಯಿಸಬೇಕು. ಇವಾಗ ನೋಡಿ, ಒಂದು 4 ನಿಮಿಷ ಆದ ನಂತರ ಮೇಲ್ಗಡೆಗೆ ಮತ್ತೆ ಎಣ್ಣೆ ಹಾಕ್ಕೊಂಡು ಈ ರೀತಿ ಮಗ್ಚಿ ಹಾಕ್ಕೊಂಡು ಮತ್ತೆ ಒಂದು 2-3 ನಿಮಿಷ ತನಕ ಬೇಯಿಸ್ಕೊಳ್ಳಿ. ನೋಡಿ, ಇನ್ಸ್ಟೆಂಟಾಗಿ ಮಾಡುವಂಥ ಅವಲಕ್ಕಿ ಮಸಾಲ ಪಡ್ಡು ರೆಡಿ ಆಯಿತು. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಕೊಡಿ, ಸಾಧ್ಯವಾದಷ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಹೊಸ ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.